ಮೇಡಮ್, ಸಾಕಷ್ಟು ವಿದ್ಯಾರ್ಥಿಗಳು ರೋಡಿಗೆ ಇಳಿದಿದ್ದಾರೆ ಪ್ರತಿಭಟನೆ ತಮ್ಮ ಹಕ್ಕಿಗಾಗಿ. ನೀವೇನು ಹೇಳ್ತೀರಿ ಒಬ್ಬ ವಿದ್ಯಾರ್ಥಿಯಾಗಿ? ನಾ ಏನಂತ ಹೇಳ್ತೀನಿ ಅಂದರೆ, ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಎಜುಕೇಷನ್ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ರೈಟ್ ಇದೆ. ಸೊ ಎಲ್ಲ ಮಕ್ಕಳುಗಳು ಕೂಡ ಎಜುಕೇಷನ್ ಅನ್ನೋದನ್ನು ಹಕ್ಕಾಗಿ ಪಡ್ಕೋಬೇಕು. ಎಜುಕೇಷನ್ ಪ್ರಿವಿಲೇಜ್ ಆಗಬಾರ್ದು, ಎಜುಕೇಷನ್ ಅನ್ನೋದು ಬೇರ್ ಮಿನಿಮಮ್ ಆಗಿರಬೇಕು. ನಾನು ಅಟ್ ಪ್ರೆಸೆಂಟಲ್ಲಿ ಇವಾಗ ಏನಕ್ಕೆ ಬೇಜಾರಾಗಿರೋದು ಅಂತಂದರೆ, ಇವಾಗ ನೀಟ್ ಮಕ್ಕಳಿಗೆ ಇವಾಗ ಆಗಿರೋದು ಅನ್ಯಾಯ. ಮುಂದೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಮುಂದೆ ನಾನು ಗೇಟ್ ಬರೀತೀನಿ, ನನಗೆ ಮುಂದೆ ಆಗ್ಬೋದು. ಅಥವಾ ಇವಾಗ ಯಾರಿಗಾಗಿದೆ ನೋಡಿ, ಅವ್ರು ಇವಾಗ ಎಷ್ಟು ಅನುಭವಿಸ್ತಿದ್ದಾರೆ. ಎಷ್ಟೊಂದು ಜನ ಮಕ್ಕಳು, ಫಾರ್ ಎಕ್ಸಾಂಪಲ್ ನಾವು ಇಂಡಿಯಾ ಅಂತ ಕಂಟ್ರಿಲಿ ಇದ್ದೀವಿ, ಇಲ್ಲಿ ಮೊದಲೇ ಪೇಟ್ರಿಯಾರ್ಕಿ ಭಾರಿ ಇದೆ. ಮತ್ತು ಹೆಣ್ಮಕ್ಳಿಗೆ ಒಂದು ಚಾನ್ಸ್ ಸಿಗಬೇಕು, ಒಂದು ಫ್ರೀಡಮ್ ಸಿಗಬೇಕು ಅಂತಂದರೆ ಅವರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಸಾಧಿಸಿದ್ರೆ ಮಾತ್ರ. ಫಾರ್ ಎಕ್ಸಾಂಪಲ್ ಈಗ ಎಷ್ಟೊಂದು ಜನ ಮೆಡಿಕಲ್ ಅನ್ನೋದು ಫೀಮೇಲ್ ಡಾಮಿನೇಟೆಡ್ ಫೀಲ್ಡ್ ಆಗಿರೋದ್ರಿಂದ, ಸೊ ಇವಾಗೆಲ್ಲ ಹೆಣ್ಮಕ್ಳೇ ಇರ್ತಾರೆ ಅಲ್ಲಿ. ಇವಾಗ ಹೆಣ್ಮಕ್ಳಿಗೆ ಕರೆಕ್ಟಾಗಿ ಇಲ್ಲಿ ಅನ್ಯಾಯ ಆಗ್ತಿದೆ ಅಂತಂದರೆ, ಮುಂದೆ ಅವ್ರಿಗೇನು ಫ್ರೀಡಮ್ಗೆ ಒಂದು ದಾರಿ ಇತ್ತು, ಆ ಫ್ರೀಡಮ್ನ ಕಳ್ಕೊತಾ ಇದ್ದಾರೆ ಹೆಣ್ಮಕ್ಳು. ಎಷ್ಟೋ ರಾಜಕಾರಣಿಗಳಿರ್ಬೋದು, ಸಿನಿಮಾ ನಟಿಯರಾಗಿರ್ಬೋದು, ಕಾಲೇಜ್ಗೆ ಬಂಕ್ ಮಾಡಿ ಬಂದು ಸಿನಿಮಾ ನೋಡಿ ಕಾಲೇಜಿಗೆ ರಜಾ ಕೊಡ್ತಾರೆ, ಓಟ್ ಹಾಕಿ ಅನ್ನೋದು ಕೂಡ, ಮತ ಹಾಕಿ ಅಂತ ಕೂಡ. ಅದೇ ಸ್ಟೂಡೆಂಟ್ಸ್ಗಳು ಇವತ್ತು ರಸ್ತೆಗಿಳಿದಿದ್ದಾರೆ, ತಮ್ಮ ಹಕ್ಕಿಗಾಗಿ, ತಮ್ಮ ನೋವಿಗನ್ನ ತೊಡ್ಕೊಂತ ಇದ್ದಾರೆ. ಯಾರೊಬ್ರು ರಾಜಕಾರಣಿ ಆಗಿರ್ಬೋದು, ಸಿನಿಮಾ ನಟರು ಯಾರು ಬಂದಿಲ್ಲ. ಇದಕ್ಕೇನು ಹೇಳ್ತೀರಾ? ನಾನು ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಷ್ಟು ದಿನ ಜಾಸ್ತಿ ಕಾಲೇಜ್ ಮಕ್ಳುಗಳೇ ಹೋಗ್ಬಿಟ್ಟು ಕಾಲೇಜೆಲ್ಲ ಕ್ಲಾಸಸ್ ಎಲ್ಲ ಬಂಕ್ ಮಾಡಿಬಿಟ್ಟು ಫಿಲ್ಮ್ಸ್ ಎಲ್ಲ ನೋಡ್ತಿದ್ದು. ಈಗ ಕಾಲೇಜ್ ಮಕ್ಳುಗಳಿಗೆ ಅನ್ಯಾಯ ಆಗ್ತಿರೋದು, ಯಾರು ಕೂಡ ಫಿಲ್ಮ್ ಆಕ್ಟರ್ಸ್ ಯಾರು ಬಂದು ಮಾತಾಡ್ತಿಲ್ಲ ಅಂದರೆ, ಇದರಲ್ಲಿ ನಾವು ನಮ್ಮ ಕ್ಲಾಸ್ಗಳು, ನಮ್ಮ ಭವಿಷ್ಯಗಳನ್ನೆಲ್ಲ ಹಾಳು ಮಾಡ್ಕೊಂಡು ಅವ್ರನ್ನ ಉದ್ಧಾರ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಇದರಲ್ಲಿ ಮೀನಿಂಗೇ ಇಲ್ಲ. ಮತ್ತೆ ಮೇಡಮ್, ಎಷ್ಟೋ ಲಾಠಿ ತಿಂದಂಥ ಸ್ಟೂಡೆಂಟ್ಸ್ಗಳು, ಲಾಠಿ ರುಚಿ ಕೊಡ್ತಂಥ ಪೊಲೀಸ್ಗಳು, ಎಷ್ಟೋ ಮತ್ತಿಲ್ಲಿದ್ದೀನಿ ಅಂತ ಅನ್ಕೊಂಡು ಎಲ್ಲೋ ಬ್ಯಾಡ್ಜ್ ID ಇಲ್ದೇನೆ ಬರೋಂಥ ಪೊಲೀಸ್ಗಳಿಗೆ ಏನು ಹೇಳ್ತೀರಾ ನೀವು? ಡೆಲ್ಲಿಲಿ ಆಗ್ತಾ ಇದೆ ವಿಚಾರ. ನಾನು ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವರು ಹೆಸರಿಗಷ್ಟೇ ಪೊಲೀಸ್ ಆಗಿದ್ದಾರೆ. ಅವ್ರು ಮಾಡ್ಬೇಕಿರೋ ಕೆಲಸ ಏನಂತಂದ್ರೆ ಪಬ್ಲಿಕ್ನ ಸರ್ವ್ ಮಾಡೋದು. ಇನ್ ದ ಸೆನ್ಸ್ ಪಬ್ಲಿಕಲ್ಲಿ ಏನು ಜನಕ್ಕೆ ಅನ್ಯಾಯ ಆಗ್ತಿದೆ ಅದನ್ನ ನೋಡ್ಕೊಳ್ಳೋದು. ಅವರೇ ಅನ್ಯಾಯ ಮಾಡಕ್ ನಿಂತಿದ್ದಾರೆ ಅಂತಂದ್ರೆ ಸಿಸ್ಟಮ್ ಇಸ್ ಆಲ್ರೆಡಿ ಫಾಕ್ಡ್ ಅಪ್. ನಾ ಏನು ಹೇಳಕ್ಕಾಗೋದಿಲ್ಲ ಅದಕ್ಕೆ. ಓಕೆ, ಥ್ಯಾಂಕ್ ಯು. ಇಡೀ ದೇಶ ಇವತ್ತು ಪ್ರತಿಭಟಿಸ್ತಾ ಇದೆ. ಕಳೆದ 22-23 ದಿನಗಳಿಂದ ಸೋನಮ್ ವಾಂಗ್ಚುಕ್ ಅವರು ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಒಂದು ಮೂಲಭೂತವಾಗಿ ಬದಲಾವಣೆ ಆಗಬೇಕು ಅಂತ ಏನು ಕರೆ ಕೊಟ್ಟು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು, ಅದು ಇವತ್ತು ಇಡೀ ದೇಶದ ಯುವ ಜನತೆನ ಎದ್ದು ನಿಲ್ಲಿಸೋ ಥರ ಮಾಡಿದೆ. ನಿನ್ನೆ ನಡೆದಂತಹ ಏನು ದೆಹಲಿನಲ್ಲಿ ಆದಂತಹ ರಣರಂಗದಿಂದ ಇವತ್ತು ನಿಜವಾಗ್ಲೂ ಇಡೀ ದೇಶ ಆತಂಕಕ್ಕೆ ಒಳಗಾಗಿದೆ. ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ಪ್ರಶ್ನೆ ಕೇಳೋರನ್ನ ಹೀಗೆ ಲಾಠಿ ಏಟು ಕೊಟ್ಟು ಚದುರಿಸ್ತೀರಾ ಅಂತ, ಅಥವಾ ಹೋರಾಟದ ಧ್ವನಿನ ನೀವು ಅಡಗಿಸ್ತೀರಾ ಅಂತಂದರೆ ಅದು ಸುಳ್ಳು ಅಂತ ಅನ್ಸುತ್ತೆ. ನಿನ್ನೆ ಆ ರೀತಿ ಆಗಿರ್ಬೋದು, ಇವತ್ತು ಅದೇ ಸ್ಟೂಡೆಂಟ್ಸು ಅವರಿದ್ದಂತಹ ಜಾಗನ ಕಸಗುಡಿಸ್ಕೊಂಡು ಸ್ವಚ್ಛ ಮಾಡಿಕೊಂಡು ಇವತ್ತು ಅದೇ ಬೀದಿನಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದೇ ತೋರಿಸುತ್ತೆ ಅವರ ಹೋರಾಟದ ಕಿಚ್ಚು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ಅಕೌಂಟಬಿಲಿಟಿ ಏನು, ಯಾರು, ಯಾಕೆ, ಇದನ್ನು ಕೇಳ್ತಾ ಇದ್ದಾರೆ. ಇದು ಇವತ್ತು ಮೂಲಭೂತವಾಗಿ ಬದಲಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ತುಂಬ ಸುಸಂದರ್ಭ ಹೋರಾಟಗಳು ಎಲ್ಲ ಕಡೆ ಭುಗಿಲೇಳ್ತಾ ಇದೆ. ಇದು ಬರೀ 1-2 ಕಡೆ ನಿಲ್ಲೋದಿಲ್ಲ, ಇಡೀ ದೇಶದಾದ್ಯಂತ ಹರಡುತ್ತೆ. ಹೋರಾಟದ ಜ್ವಾಲೆ ಇನ್ನು ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸ್ಗಳು ಕಷ್ಟಪಟ್ಟು ಓದಿರ್ತಾರೆ, ಹಗಲು ನಿದ್ದೆಗೆಟ್ಟು ಓದಿರ್ತಾರೆ, ಎಷ್ಟೋ ಜನ ಊಟ ಇಲ್ಲದೆ ಓದಿರ್ತಾರೆ. ಅವರ ಹಕ್ಕು ನೀಟ್ ಎಕ್ಸಾಮ್ ನನ್ಗೆ ಇದಾಗಿದೆ ಅಂತ ಕೇಳೋದನ್ನ ತಪ್ಪ ಅವ್ರಿಗಾದ್ರೆ? ನೋಡಿ ಸರ್, ನೀವು ಮಾಡಿರೋ ತಪ್ಪು ಅಂತ ಹೇಳಿದ್ರೆ ಇವತ್ತು ವಿದ್ಯಾರ್ಥಿಗಳನ್ನಾಗಲಿ, ಯುವ ಜನರನ್ನಾಗಲಿ, ಅಲ್ಲಿ ಹೋರಾಟಕ್ಕೆ ಬಂದು ಸಪೋರ್ಟ್ ಮಾಡೋಂತಹ ಪೋಷಕರನ್ನಾಗಲಿ ಇವತ್ತು ಹೊಡೆದು ಓಡಿಸ್ತಾ ಇದ್ದಾರೆ. 152 ಸಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ಎಕ್ಸಾಮ್ನಿಂದ, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ 21-22 ವಿದ್ಯಾರ್ಥಿಗಳ ಬಲಿ ಆಗಿದೆಯಲ್ಲ, ಸಾವು ಆಗಿದೆಯಲ್ಲ, ಯಾರು ಹೊಣೆ? ಇವತ್ತು ಕರೆಕ್ಟಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆ ಪ್ರಶ್ನೆಗೆ ಉತ್ತರ ಸರಿಯಾಗಿ ಸಿಗಬೇಕು ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದೆ. ಇಡೀ ದೇಶ ನಿಂತ್ಕೊಂಡಿದೆ. ಇಡೀ ದೇಶಕ್ಕೆ, ಇಡೀ ದೇಶದ ಎಲ್ಲ ಜನರು ಇದನ್ನ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಎಷ್ಟೋ ರಾಜಕಾರಣಿ ಮಕ್ಕಳು ಕೂಡ ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಎಷ್ಟೋ ಸಿನಿಮಾ ನಟರು ಮಕ್ಕಳು ಕೂಡ ಡಾಕ್ಟರ್, ಅವರು ನೀಟ್ ಎಕ್ಸಾಮ್ ಬರ್ದಿರ್ತಾರೆ. ಬಟ್ ಅವ್ರಿಗೆ ಯಾಕೆ ಇನ್ನೂ ಬಿದಿ ಇಳಿದಿಲ್ಲ ಅನ್ನೋದು ಕೂಡ. ಅವ್ರಿಗೆಲ್ಲ ಈ ಕಷ್ಟ ಖಂಡಿತ ಎದುರಿಸೋದಿಲ್ಲ ಸರ್. ಅವ್ರಿಗೆಲ್ಲ ಸುಲಭ. ಏನು ತೋರಿಸುತ್ತೆ ಅಂತಂದರೆ, ಇವತ್ತು ಆ ಥರದವ್ರಿಗೆಲ್ಲ ಜೀವನ ತುಂಬ ಸುಖಮಯ ಆಗಿರುತ್ತೆ. ಅವ್ರಿಗೆಲ್ಲ ನಮ್ಮ ಸಾಮಾನ್ಯ ವಿದ್ಯಾರ್ಥಿಗಳು, ಸಾಮಾನ್ಯ ಜನರು ಪಡೋಂಥ ಕಷ್ಟ ಅವರು ಖಂಡಿತ ಪಡೋದಿಲ್ಲ ಸರ್. ಹಾಗಾಗಿ ಅವರಿಗೆ
ನಿಜವಾಗ್ಲೂ ಬೇಕಾ ಜೀವನ ಅಂತ ಅನ್ಸ್ಬಿಟ್ಟು ಇವತ್ತು ಆತ್ಮಹತ್ಯೆಗೆ ಆಗ್ತಾ ಇದ್ದಾರೆ. ತಂದೆ ತಾಯಿಗಳು ಕಷ್ಟಪಟ್ಟು ಅಷ್ಟೋ ಇಷ್ಟು ಹೊಂದಿಸ್ಕೊಂಡು ನನ್ನ ಮಗ ನಾವು ಓದೋಕ್ಕಾಗಲಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ಒಳ್ಳೆ ಪ್ರೊಫೆಷನಲ್ಲೇ ನಾವು ಅವರು ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಇವತ್ತು ಇಂಥ ಅನ್ಯಾಯನ ಪ್ರತಿಭಟಿಸಿದ್ರೆ ದೇಶದ ಜನ ನಿಜವಾಗ್ಲೂ ಬಿಡೋದಿಲ್ಲ ಸರ್. ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅಂತ. ಡೆಲ್ಲಿಯಲ್ಲಿ ಮೇಡಮ್ ಎಷ್ಟೋ ಜನ ಪೊಲೀಸ್ ಯೂನಿಫಾರ್ಮ್ ಇಲ್ದೇನೆ, ಪೊಲೀಸ್ ಐಡಿ ಇಲ್ದೇನೆ ಬರ್ತಿದ್ದಾರೆ, ಸ್ಟೂಡೆಂಟ್ಸ್ಗಳ ಮೇಲೆ ಲಾಠಿ ಪ್ರಹಾರ ಮಾಡ್ತಿದ್ದಾರೆ. ಇದಕ್ಕೇನು ಹೇಳ್ತೀರಾ ಸರ್? ಇದು ಹೋರಾಟಕ್ಕೆ ಮಸಿ ಬೆಳೆಯೋದು ಅಷ್ಟೇ ಸರ್. ನೋಡಿ, ಹೋರಾಟಗಾರರ ಮಧ್ಯದಲ್ಲೇನೇನೆ ಕೂಡ ಅಂತ ಎಷ್ಟೋ ಜನ ಮಫ್ತಿನಲ್ಲಿರೋಂಥ ಪೊಲೀಸರು ಬಂದು ಅಲ್ಲಿ ಹೋರಾಟನ ದಿಕ್ಕು ತಪ್ಪಿಸೋಂತಹ ಎಷ್ಟೋ ವಿಡಿಯೋಗಳನ್ನ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾರು ಸರ್ ಅವ್ರಿಗೆ ಅಧಿಕಾರ ಕೊಟ್ಟಿದ್ದು? ನೇಮ್ ಪ್ಲೇಟ್ ಇಲ್ಲದೆ ಬಂದಿದ್ದಾರೆ, ಮಫ್ತಿ ಇದರಲ್ಲಿ ಬಂದಿದ್ದಾರೆ. ಆ ಥರ ಇರೋರು ನಿಜವಾಗ್ಲೂ ಪೊಲೀಸರಲ್ಲ ಸರ್, ಅವರೆಲ್ಲ ರೌಡಿಗಳು, ಗೂಂಡಾಗಳು. ಹೋರಾಟನ ಹತ್ತಿಕ್ಕ ಸಲುವಾಗಿನೇ ಬಂದಿರೋದು ಅಂತ ಖಡಾಖಂಡಿತವಾಗಿ ಹೇಳ್ಬೋದು ಸರ್. ನಿಮ್ಮ ಹೆಸರು? ಶಾಂತ, AIMSS ಮಹಿಳಾ ಸಂಘಟನೆ ರಾಜ್ಯ ಸೆಕ್ರೆಟೇರಿಯೇಟ್ ಮೆಂಬರ್. ಧನ್ಯವಾದ.